ಹುಡುಗಿ ಡ್ರೆಸ್ ಹಾಕೊಂಡು ಕೆಲಸ ಮಾಡಂತ ಹೇಳೋಣ ಬನ್ನಿ ನೋಡ್ರಿ. ಇಲ್ಲೊರ್ಸು ಇಲ್ಲಿದೆ ಬಾರ್ಸಕ್ಕೆ ಬಂದಿದ್ದೀವಿ. ಎಲ್ಲ ನಿಂಗೇನೆ ಬೇಜಾರಾಗ ಅಷ್ಟು ದೂರದಿಂದ ಬರ್ತೀವಿ. ಅಟ್ಲೀಸ್ಟ್ ಮೆನ್ಷನ್ ಮಾಡಬೇಕು, ಅಟ್ಲೀಸ್ಟ್ ಅಪ್ಡೇಟ್ ಮಾಡಬೇಕು. ಎಷ್ಟು ಪಾತ್ರೆನೂ ತೊಳೆದು ಹಾಕಿದ್ದೀನಿ. ನೀನ್ ಆಕ್ಟರ್ ಅಲ್ವಾ, ಎಷ್ಟೇ ಆಗ್ಲಿ ಅದಕ್ಕೆ ಎಲ್ಲದಕ್ಕೂ ರೆಡಿ ಆಗಿರ್ತೀಯ. ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ರೆ ಬೇರೆಯವ್ರ ಮನೆ ತೋರಿಸ್ತಾರೆ ಪಕ್ಕ. Attention please, masterpiece. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಏನ್ ಇವತ್ತು ಸೂರ್ಯಗೌಡ ಅವ್ರ ಅಮ್ಮ ಬಂದಿದ್ದಾರೆ ಅನ್ಕೊಂತಿದ್ದೀರಾ? ಹೌದು, ಇವತ್ತು ಸೂರ್ಯನ ಜೊತೆಲಿ ನಾನು ಹೇಳೋ ಕೆಲಸ ಎಲ್ಲ ಮಾಡ್ಬೇಕಂತ ಟಾಸ್ಕ್ ಕೊಡ್ತೀನಿ. ಅದ್ ಮಾಡ್ತಾನ ಇಲ್ವಾ ನೋಡೋಣ ಬನ್ನಿ ಗೈಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ನನ್ನ ವ್ಲಾಗ್ ತಮ್ಮನೇಲಿ ನೋಡಿರ್ತೀರಾ. ಏನಪ್ಪಾ ಅಂತಂದ್ರೆ ಸೇಯಿಂಗ್ ಎಷ್ಟು ನಮ್ಮಮ್ಮ. ಸೊ ಇದು ಇವತ್ತು 24 hours ನಮ್ಮಮ್ಮ ಏನೇನಂತಾರೆ ಅದೆಲ್ಲದಕ್ಕೂ ಎಸ್ 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 ಅನ್ನೋದೇ ನನ್ನ ಇವತ್ತು ನಂದು ಏನು ಹ್ಯಾಪಿ ಡೇ. ಇವತ್ತು ನಾನೆಲ್ಲ ಏನೇನ್ ಬೇಕಾ ಎಲ್ಲ ಮಾಡಿಸ್ಬೋದು ಸೂರ್ಯನ ಕೈಲಿ. ನನ್ನ ಮಮ್ಮಿ ಇಲ್ಲಿ ದೋಳಿದೆ, ಮಮ್ಮಿ ಈ ಟೇಬಲ್ ಒರ್ಸು, ಮಮ್ಮಿ ಯಾವ್ದೋ ಒರ್ಸು, ಅದು ನೋಡು ಇದು ನೋಡು ಅಂತಾನೆ. ಇವತ್ತು ಗೈಸ್ ಬನ್ನಿ ನಾವು ಅವನ ಕೈಲಿ ಮಾಡ್ಸೋಣ ಎಲ್ಲ. ಬನ್ನಿ ನಡೀರಿ ಸಾರ್, ನಡೀರಿ ನನ್ನ ಚಾನಲ್ ನಾನು ಬಿಟ್ಕೊಟ್ಬಿಡ್ತೀನಿ. ನನ್ಗಿಂತ ಚೆನ್ನಾಗಿ ಅವರೇ ಮಾತಾಡ್ತಾರೆ. ಬನ್ನಿ ಸರ್, ಬನ್ನಿ 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 ನಡೀರಿ. ಹಲೋ ಗೈಸ್, ಇವಾಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಎಲ್ಲ ಮ್ಯಾಟ್ ಎಲ್ಲ ನೀಟ್ ಮಾಡಿ ನೀಟಾಗಿ ಒರೆಸಿ ಮಾಡಿ ಏನೇನೆಲ್ಲ ಟಾಸ್ಕ್ ಕೊಡ್ತಾರೆ. ಇದು ಚಿಕ್ಕದು ಡೈನಿಂಗ್ ಟೇಬಲ್ ಒರೆಸೋದೆಲ್ಲ ಎಲ್ಲ ಮಾಡಿಸ್ತೀನಿ. ಇನ್ನು ಇದೆ ನಿಂಗೆ ಮಾಡು, ನೀಟಾಗಿ ಮಾಡ್ಬೇಕು ಎಲ್ಲ. ಓಕೆ, ಸ್ಪ್ರೇ ಹಾಕಿ ಒರೆಸು ನೀಟಾಗಿ. ತೋರಿಸ್ತೀನಿ ಮಮ್ಮಿ, ತಡಿ. ಸ್ಪ್ರೇ ಕೆಳಗಡೆನೆ ಇದ್ದಾವ. ಇಲ್ಲೊರ್ಸು ಇಲ್ಲಿದೆ ನೀಟಾಗಿ ಒರೆಸು. ಇನ್ನು ಸ್ಪ್ರೇ ಹಾಕ್ತಿದ್ದೀನಿ. ನಮಗೆ ಟಾರ್ಚರ್ ಮಾಡ್ತೀರಾ? ಮಾಡಿ ಗೊತ್ತಾಗ್ಲಿ ಸರ್, ಮಾಡಿ ನೋಡಿ ಸರ್. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಹಿಂಗ್ ಮಾಡ್ಬೇಕು ಕೆಲಸ. ಅದಕ್ಕೆ ನಮ್ನು ಜೀವ ತಿಂತಾರೆ. ನಮ್ದಾದ್ರೆ ರೆಡಿ ಬಿಡಿ ಇರ್ತೀವಿ, ಆ ಕೆಲ್ಸ ಈ ಕೆಲ್ಸ ಅಂತ ಎಲ್ಲೋ ಮಾಡ್ಬಿಡ್ತೀನಿ. ಅದು ಒಪ್ಪಲ್ಲ ಅವರು. ಇವತ್ತು ನೋಡಿ ಅವ್ರ ಕೈಲೇ ಮಾಡಿಸ್ತಿರೋದ್ರಿಂದ ಗೊತ್ತಾಗ್ತಿದೆ ಅವರಿಗೆ. ಮಾಡ್ತಾರೆ. ವೆರಿ ಗುಡ್, ಸಾಕು, ಕ್ಲೀನ್ ಆಯ್ತು. ಬನ್ನಿ ಗೈಸ್, ಹಾಲು ಹೋಗೋಣ. ಬಾ ಬಾ ಬಾ, ಅಲ್ಲಿದೆ ಬನ್ನಿ. ಅದ್ ನೆನ್ನೆನೆ ಹೊಸಾಯ್ತು ನಾವು. ಇಲ್ಲ ಇಲ್ಲ, ಇನ್ನೊಂದ್ಸರಿ ಮಾಡಿ ಎಲ್ಲ ನೀಟಾಗಿ ಜೋಡಿಸಿ ಹಂಗೇನೆ. ಮ್ಯಾಟ್ ಎಲ್ಲ ಇಡು. ಈಗ ಕುತ್ಕೊಂಡು ಊಟ ಮಾಡಿ ರೆಡಿ. ನೋಡು ನಿಮ್ಮ ಅಣ್ಣ ಎಷ್ಟು ನೀಟ್ ಮಾಡ್ದ. ಬಾ ಓಕೆ ಗೈಸ್, ಬನ್ನಿ. ನೆಕ್ಸ್ಟ್ ಎತ್ಕೋ ಬಟ್ಟೆನ, ಟಿಶ್ಯೂ ಪೇಪರ್ ಎತ್ಕೋ, ಒಂದು ಟಿಶ್ಯೂ ಎತ್ಕೋ. ಬಾ ಎಂತೆಲ್ಲ ಹೋಗಿ ಆಮೇಲೆ ಟಿಶ್ಯೂ ಡೋಸ್. ಎಣ್ಣೆನ ಒರ್ಸಾಯ್ತು. ಪರವಾಗಿಲ್ಲ, ಇನ್ನಷ್ಟು ನೀಟಾಗಿ ಮಾಡಿ. ಒಂದೊಂದು ಚೇರ್ ಎಲ್ಲ ತೆಗೆದು ಎಡ್ಜ್ ಎಲ್ಲ ಒರ್ಸು ಕೆಳಗಡೆ. ಚೇರ್ ಸ್ಟೂಲ್ ತೆಗೆದು ಮಾಡಿ. ತಡಿಯೋದು ಟಿಶ್ಯೂ ತಗೊಂಡು ಕೊಡು.
ಒರ್ಸ್ಬಿಟ್ಟು ಬಿಡ್ಬೇಡಿ ಸರ್. ಅಲ್ಲಿ ಒಂದೊಂದು ಸ್ಟೂಲು ಎಳ್ದು ನೀಟಾಗಿ ಎಡ್ಜೆಲ್ಲ ಒರ್ಸಿ. ಒದ್ದೆ ಬಟ್ಟೆ ಬೇಡ, ಟಿಶ್ಯೂಲ್ ಒರ್ಸಿ, ಮೆಲ್ಲಗೆ ಒರ್ಸಿ. ಹುಡ್ಬೇಡಿ ಹುಡ್ಬೇಡಿ. ನಾಲ್ಕು ಕಡೆನೂ ಒರ್ಸಿ. ಎಲ್ಲ ಕಡೆ ಮ್ಯಾಕ್ಸ್ ಇದೆ ಕೂತು. ಇದು ಇವಾಗ ಇದು ಕ್ಲೀನ್ ಆಯ್ತು. ಇವಾಗ ಫಿಶ್ ಟ್ಯಾಂಕ್ ಮೇಲೆ ಡಸ್ಟಿಂಗ್ ಎಲ್ಲ ಹಾಗೆ. ಓಕೆ, ನಾನು ಹೇಳೋ ಕೆಲಸ ಎಲ್ಲ ಮಾಡ್ತಿದ್ದಾನೆ ಸೂರ್ಯ, ಆದರೆ ನೋ ಅನ್ಸ್ಬೇಕಲ್ಲ. ಬನ್ನಿ ಗೈಸ್, ಈಗ ಹುಡುಗಿ ಡ್ರೆಸ್ ಹಾಕೊಂಡು ಕೆಲಸ ಮಾಡಂತ ಹೇಳೋಣ. ಬನ್ನಿ ಗೈಸ್ ನೋಡೋಣ. ನೋ ಅಂತ ನಾನು ಸೂರಿ. ಓಕೆ, ಎಲ್ಲ ಮಾಡಿದ್ಯಾ, ಆದ್ರೆ ಕೆಲಸ ಮಾಡೋ ಟೈಮಲ್ಲಿ ಹುಡುಗಿ ತರ ಡ್ರೆಸ್ ಹಾಕೊಂಡು ಕೆಲಸ ಮಾಡ್ಬೇಕು. ಓಕೆ, ನೋ ಅನ್ನೋ ಪರವಾಗಿಲ್ಲ, ಇಟ್ಸ್ ಓಕೆ. ಏನಂತ ಇದೇ ಬಟ್ಟೆ ಮಾಡ್ತೀರಿ? ಇಲ್ಲ, ಹುಡುಗಿ ತರ ಡ್ರೆಸ್ ಹಾಕೊಂಡು ಮಾಡ್ಬೇಕು ಗೈಸ್. ಏನಿಲ್ಲ, ಈ ಹುಡುಗಿ ತರ ಬಟ್ಟೆ ಹಾಕೊಂಡು ಹೌದು. ಓಕೆ, ಎಸ್, ಹಾಕೊಂಡು ಮಾಡ್ತೀನಿ. ಹೌದಾ, ಮಾಡ. ಕೊಡುವ ನಿನ್ ಬಟ್ಟೆ ಕೊಡುವ. ನನ್ನ ಡ್ರೆಸ್ ಹಾಕಿ ನನ್ನ ಕೈಯಲ್ಲಿ ಕೆಲಸ ಮಾಡ್ಸೋಣ. ಯಾವ ಡ್ರೆಸ್ ಹಾಕ್ಸೋಣ ಈಗ? ಅವನಿಗಾಗ ಅಂತ ಡ್ರೆಸ್ ಯಾವ್ದಿದೆ? ಓಕೆ, ಇದಿದೆ ದೊಡ್ಡದು. ಯಾರು ಹುಡುಗಿ ತರನೇ ಕೊಡ್ತಾರೆ ಗೈಸ್. ಹಾಕು, ಕೆಲಸ ಮಾಡಿ ನೋಡೇ ಬಿಡೋಣ. ಏನಿದು ಮಮ್ಮಿ? ಮಾಡು ಮಾಡು. ನೋ ಅನ್ನೋ ಪರವಾಗಿಲ್ಲ, ಇಟ್ಸ್ ಓಕೆ. ನಾನೇ ಗೆಲ್ತೀನಿ. ನೋ ಅನ್ಬೋದಲ್ಲ, ಅದ್ರ ಬದಲು ನಾನೇನು ಹುಡ್ಗಿನ ಅಂತ ಹೇಳ್ಬೋದಲ್ವಾ, ಅದ್ರ ಬದಲು ನೋ ಅನ್ನು. ಹುಡುಗಿರೆಲ್ಲ ಜೀನ್ಸ್ ಪ್ಯಾಂಟು ನಮ್ಮ ಚಡ್ಡಿ ಎಲ್ಲ ಹಾಕೊಳ್ಳೋದು, ಹಂಗೆ ನಾವು ಹುಡುಗಿರ್ ಬಟ್ಟೆ ಹಾಕೊಂಡ್ರೆ ಏನ್ ತಪ್ಪು? ನೀನ್ ಹುಡುಗಿ ಆಗಿದ್ರೆ ಇಷ್ಟೊತ್ತಿಗೆ ಮದ್ವೆ ಮಾಡಿ ಕಳಿಸ್ತಾ ಇದ್ದೆ. ಹುಡುಗ ಆಗ್ಬಿಟ್ಟು ಬಚಾವಾಗ. ಯಪ್ಪ, ಅದೊಂದು ದೇವ್ರ ಒಳ್ಳೆ ಕೆಲಸ. ಅಯ್ಯೋ, ಮಾಡು, ಆಯ್ತು ಮಾಡು. ಏನ್ ಮಾಡ್ಬೇಕು? ಕೆಲಸ ಬಿಡು ಬಾ. ಓಕೆ, ಇವಾಗ ಎಲ್ಲ ಮಾಡ್ತಾ ಇದೆ. ಇವಾಗ ಕಷ್ಟವಾದ ಪಾತ್ರೆ ತೊಳೆಯೋ ಕೆಲಸ ಮಾಡ್ತೀಯಾ? ಅದೇನ್ ಕಷ್ಟ? ಬಾ, ಹಾಗಾದ್ರೆ ಬಾ, ತೊಳಿ ಬಾ. ಬಾ ಪಾಪ, ಬಾ. ಒಳ್ಳೆ ಕೆಲಸ, ಈಸಿ ಕೆಲಸ. ಪಾಪ ಇವಳು ಬೇರೆ ಬರ್ತಾವಳೆ ನಿನ್ ಜೊತೆಗೆ. ಇವಳು ಬೇರೆ ಬರ್ತಾ ಇದ್ದಾಳೆ ನಿಂಗೆ ಹೆಲ್ಪ್ ಮಾಡಕ್ಕೆ. ಇಬ್ರು ಸೇರಿ ಬಾ, ಇಲ್ಲಿ ಮುದ್ ಮಾಡು ಅಂತಲ್ಲ, ಪಾತ್ರೆ ತೊಳಿದು ತೊಳ್ದಾಕು ಪಾತ್ರೆ ಎಲ್ಲ ತೊಳಿದ. 2 ನಿಮಿಷ ಆಯ್ತಾಯ್ತು, ಮಾಡಪ್ಪ ಮಾಡಿ. ಲಿಕ್ವಿಡ್ ಇಲ್ಲ ಪಾತ್ರೆ ತೊಳೆಯೋಕೆ. ಅಲ್ಲಿದೆ, ಕೊಡ್ತೀನಿ ನಿಂಗೆ ಎಷ್ಟು ಬೇಕು. ಒಳ್ಳೆ ಟಾಸ್ಕ್ ಕೊಡ್ತಾರಪ್ಪ ನಮ್ಮಮ್ಮ. ನಮ್ಮಮ್ಮನ ಅಪ್ಡೇಟ್ ಆಗ್ಬಿಡೋರಿ. ನಾನು ಏನೋ ಚಿಕ್ಕ ಪುಟ್ಟದ್ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಇವ್ರದ್ದು ದೊಡ್ಡದೇನೆ. ಲಾಸ್ಟ್ ಪಾತ್ರೆ, ಎಷ್ಟು ಪಾತ್ರೆನು ತೊಳೆದು ಹಾಕಿದೀನಿ. ಮಮ್ಮಿ ಸಮಾಧಾನ? ವೆರಿ ಗುಡ್ ಬೇಬಿ. ಗೈಸ್, ಏನ್ ಮಾಡೋಣ ಗೊತ್ತಾ, ಎಲ್ಲ ಕೆಲಸ ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದಾನೆ. ಈಗ ನಾನು ನಾನ್ ವೆಜ್ ತಿಂದು 48 ಡೇಸ್ ಆಯಿತು. ಪೂಜೆ ಇತ್ತಲ್ಲ, ಅದಕ್ಕೆ ನಾವು ತಿಂದಿರಲಿಲ್ಲ. ಈಗ ಏನು ಮಾಡೋಣ ಅಂದರೆ ಫಿಶ್ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗು ಅಂತ ಕೇಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಬಾತ್ರೂಮ್ ವಾಶ್ ಮಾಡಬೇಕಂತಿದೆ. ವಾಶ್ರೂಮ್ ಅದನ್ನು ಕ್ಲೀನ್ ಮಾಡ್ತಾನೆ ನೋಡೋಣ, ಬನ್ನಿ ಹೇಳೋಣ. ವಾಶ್ರೂಮ್ ಕ್ಲೀನ್ ಮಾಡೋದು ತುಂಬ ಟಫ್. ಅದೆಲ್ಲ ಪ್ರೊಸೀಜರ್ ಗೊತ್ತಲ್ಲ ನಿಮ್ಗೆ, ಎಷ್ಟೆಷ್ಟು ಕೆಲಸ ಇರುತ್ತೆ ಅಂತ. ಅವನ ಕೈಲಿ ಮಾಡೋಕ್ಕಾಗುತ್ತಾ ಇಲ್ವಾ ನೋಡೋಣ, ಬನ್ನಿ. ಏನಿಲ್ಲ ಸೂರ್ಯ, ಏನಿಲ್ಲ ಸೂರ್ಯ, ಒಂದ್ ಕೆಲಸ ಮಾಡೋ. ಫಸ್ಟ್ ಒಂದ್ ಕೆಲಸ, ನಾವು ತುಂಬಾ ನಾನ್ ವೆಜ್ ತಿಂದು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ನಂಗೆ ಮೀನ್ ಊಟ ಮಾಡ್ಬೇಕಂತ. ಆಚೆ ಊಟ ಮಾಡೋ ನಿಂಗೆ? ಆಚೆ ಊಟ ತಿನ್ನಕ್ಕೆ ಬಿಡಲ್ಲ, ಆದ್ರೆ ಇವತ್ತು ಅದನ್ನ ಬೇಡ ಅಂತೀಯ ನೋಡೋಣ.
ನನ್ ಕೊಡ್ಸ್ತೀಯಾ? ಆಚೆ ಕರ್ಕೊಂಡು ಹೋಗ್ತೀಯಾ ಹೋಟೆಲ್ಗೆ? ಗೈಸ್ ಈ ನೆಪ ಹಿಡ್ಕೊಂಡು ನಮ್ಮಮ್ಮ ಸದ್ಯ ಚಿನ್ನಭರಣ ಕೇಳಿಲ್ಲ. ಅದೆಲ್ಲ ಗೊತ್ತಿದೆ, ಇನ್ನು ಸ್ವಲ್ಪ ದಿನ ಕಳೆದ್ಮೇಲೆ ಅವೆಲ್ಲ ಬರುತ್ತೆ ತಾನೇ. ಈಗ ಬೇಡ ಪಾಪ. ಆಚೆ ಕರ್ಕೊಂಡು ಹೋಗ್ತೀಯ? ಅದಕ್ಕೆ ಮುಂಚೆ ಇನ್ನೂ ಒಂದು ಟಾಸ್ಕ್ ಇದೆ. ಅದು ಕಷ್ಟದ ಆಮೇಲೆ ಬೇಜಾರ್ ಕರ್ಕೊಬಾರ್ದು. ನಮ್ಮ ಮಮ್ಮಿ ಏನೆಲ್ಲ ಮಾಡಿಸ್ತಾರೆ ಅಂತ. ನಿಂಗೆ ಬಾತ್ರೂಮ್ ವಾಶ್ ಮಾಡ್ತೀಯಾ? ಆಯ್ತು ಬನ್ನಿ ಗೈಸ್, ಇಲ್ಲಿ ಬಾತ್ರೂಮ್ ಹೇಗೆ ವಾಶ್ ಮಾಡಿಸೋದು ಅಂತ ತೋರ್ಸೋಣ. ಬಟ್ಟೆ ಎಲ್ಲ ನನಗೆ ವಾಶ್ ಕೊಟ್ಬಿಡು ಆಚೆಗೆ. ಓಕೆ, ಆಚೆ ಕೊಟ್ಬಿಡು ವಾಶ್ರೂಮ್ ಬಟ್ಟೆ ಎಲ್ಲ. ಆಚೆ ಇಡು, ಆಚೆ ವಾಷಿಂಗ್ ಮಿಷಿನ್ ಹತ್ರ ಇಡು. ಏನು ಮಮ್ಮಿ ನಿಮಗೆ ಕೆಲಸನೇ ಇರಲ್ಲ, ಅಷ್ಟೇ ಕೆಲಸ. ಬನ್ನಿ ಎಲ್ಲ ನೀಟ್ ಮಾಡು. ಇವಾಗ ಹಿಂಗಿದೆ ಗಲೀಜಾಗಿ, ಆಮೇಲೆ ಹೆಂಗ್ ಮಾಡಿದ್ಯಾ ನೋಡೋಣ. ಓಕೆ ಓಕೆ ಬಾ ಟೀಚರ್. ಇದು ಇದೇ ಬಟ್ಟೆ ಹಾಕೊಂಡು ಮಾಡ್ಬೇಕಾ? ಯಾವ ಬಟ್ಟೆ ಆದ್ರೂ ಹಾಕೋಣ, ಬಿಚ್ಚು. ಆಯ್ತು ಬಟ್ಟೆ ಸಾಕು ನೀನು. ಅದು ಹುಡುಗಿರ್ ಬಟ್ಟೆಲ್ಲೂ ಮಾಡ್ತೀಯ ಅಂತ ಆಯ್ತು. ನೀನ್ ಆಕ್ಟರ್ ಅಲ್ವಾ, ಎಷ್ಟೇ ಆಗ್ಲಿ, ಅದಕ್ಕೆ ಎಲ್ಲದಕ್ಕೂ ರೆಡಿ ಆಗಿರ್ತೀಯ. ಸುಗೈಸ್ ನಮ್ಮಮ್ಮ ಹೇಳಿರೋ ಹಾಗೆ ಅವ್ರಿಗೆ ಹೊರಗಡೆ ಊಟ ಮಾಡ್ಬೇಕಂತ, ಅದು ಫಿಶೇ ತಿನ್ಸ್ಬೇಕಂತೆ. ನಾನು ಯೂಶಲಿ ಆಚೆ ತಿನ್ಬೇಡಿ ಅಂತಾನೆ ಹೇಳ್ತೀನಿ ಅವ್ರಿಗೆ, ಬಟ್ ಇದು ಒಳ್ಳೆ ಚಾನ್ಸು ಅಂತ ಅಂದ್ಬಿಟ್ಟು ಅವ್ರು ನನಗೆ ಇದು ಕೇಳ್ಯಾರೆ. ಸೊ ಬನ್ನಿ ಹೊರಗಡೆ ಹೋಗಿ ಅವ್ರಿಗೆ ಎಲ್ಲಿಗೆ ಬೇಕೋ ಎಲ್ಲಿ ತಿನ್ಬೇಕು ಮಮ್ಮಿ ನೀನು? ಎಲ್ಲಾದ್ರೂ ಸರಿ, ಫಿಶ್ ಫ್ರೈ ಅದೆಲ್ಲೋ ಹೇಳ್ತಿದ್ದಲ್ಲ, ರಘುಸ್ ಕಿಚನ್ ಆದ್ರೂ ಹೋಗಿ. ರಘುಸ್ ಕಿಚನ್ ಅಂದರೆ ಅಲ್ಲಿಗೆ ಹೋಗಿ ತಿನ್ಬೇಕು ಅಂತ ಹೇಳ್ತೀವಿ. ಸೊ ಅಲ್ಲಿ ಹೋಗಿ ಅಲ್ಲಿ ಏನೇನು ತೊಗೊತೀವಿ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಅದಂತೂ ಇಂತೂ ನಮ್ಮ ಅಮ್ಮನ್ನ ರಘುಸ್ ಕಿಚನ್ಗೆ ಕರ್ಕೊಂಡ್ಬಂದೇವೆ ಫಿಶ್ ತಿನ್ನಕ್ಕೆ. ಅವರು ಫಿಶ್ ಊಟನೇ ಮಾಡಿದಂತೆ ಹೊರಗಡೆ. ಸೊ ಇದೊಂದು ಟಾಸ್ಕ್, ಇದೇ ಫಸ್ಟ್ ಟೈಮ್ ಬಂದೆ. ಸೊ ಇದೊಂದು ಟಾಸ್ಕು. ಸೇಯಿಂಗ್ ಎಸ್ ಟು ಮಾಮ್ ಇಸ್ ಕೈಂಡ್ ಆಫ್ ಡಿಫಿಕಲ್ಟ್. ಸೊ ಗೈಸ್ ಇಲ್ಲಿ ಏನೋ 4 ಗಂಟೆಗೆ ಕ್ಲೋಸ್ ಅಂತೆ, ಅದನ್ನೆಲ್ಲ ಏನು ಮೆನ್ಷನೇ ಮಾಡಿಲ್ಲ ಅವರು. 10:15ವರೆಗೂ ಇರುತ್ತೆ ಅಂತ ಹೇಳ್ಯಾರ ಅಷ್ಟೇ. 4 ಗಂಟೆ ಕ್ಲೋಸು. ಮತ್ತು ಈಗ ಆದಿತ್ಯ ಹೋಟೆಲ್ ಎಷ್ಟು ಗಂಟೆ ಓಪನ್ ಇರುತ್ತೆ ಅಂತ ನೋಡಿದ್ರೆ ಮನೆಗೆ ಬಂದು ಹೇಳ್ತೀನಿ ಬನ್ನಿ. ಇಲ್ಲೆಲ್ಲ ಗಲಾಟೆ. ರಾಮೇಶ್ವರಂ ಕೆಫೆಗೆ ಬಂದ್ವಿ, ಏನಕ್ಕಂದರೆ ಊಟ ಮಾಡ್ಕೊಳ್ಳೋಣ ಅಂತ ಹೊಟ್ಟೆ ಎಸ್ತಾಯಿತ್ತು. ಅಲ್ಲ ಗೈಸ್ ಇದರಲ್ಲಿ ಹಿಂಗಾಕಿದ್ದಾರೆ ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ? 11:30 AM to 10:30 AM ಅಂತ 10:30 PM ಅಂತ ಕೊಟ್ಟಿದ್ದಾರೆ. ಹಂಗಂದರೆ ಫುಲ್ ಡೇ ಇರುತ್ತೆ ಅಂತ. ಮಧ್ಯೆ ಗ್ಯಾಪ್ ಇದ್ದರೆ ಇಷ್ಟಿಂದ ಇಷ್ಟು ಕ್ಲೋಸ್ ಆಗಿರುತ್ತೆ ಅಂತಲೂ ಕೊಡ್ತಾರೆ. ಬೇಜಾರಾಗಿದ್ರೆ ಅಷ್ಟು ದೂರದಿಂದ ಬರ್ತೀವಿ, ಅಟ್ಲೀಸ್ಟ್ ಮೆನ್ಷನ್ ಮಾಡಬೇಕು, ಅಟ್ಲೀಸ್ಟ್ ಅಪ್ಡೇಟ್ ಮಾಡಬೇಕು ಇದರಲ್ಲಿ. ಸೊ ಬನ್ನಿ ಒಳ್ಳೆ ಏನಾದ್ರು ತಿನ್ಕೊಂಡು ಹೋಗೋಣ. ಊಟನೂ ಖಾಲಿ ಅಂತೆ, ಬರೀ 12ರಿಂದ 3 ಗಂಟೆ ಅಷ್ಟೇ ಅಂತ. ಊಟನೂ ಇಲ್ಲ. ಏನು ಬೇಕು ನಿಮಗೆ? ಇದೇನೋ ತೊಗೊಂಡೋಣ, ಇದೇನು ಲೈಟಾಗಿ ತಿನ್ಕೊಳ್ಳೋಣ. ಸರಿ ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು. ನಮ್ಮ ಅಮ್ಮಂಗೆ ಫಿಶ್ ಕೊಡ್ತಾರ ಅಂತ ಅವ್ರು ಏನೋ ಡೇರ್ ಹಾಕಿ, ಸೇಯಿಂಗ್ ಎಷ್ಟು ಮಾಮ್ ಅದಕ್ಕೆ ಕರ್ಕೊಂಬಂದ್ರೆ ರಾಮೇಶ್ವರಮಲ್ಲಿ ದೋಸೆದಿಂದ ಕೂತಿದ್ದೀವಿ. ಬನ್ನಿ ತಿನ್ಕೊಂಡು ಹೋಗೋಣ, ಮತ್ತೆ ವಾಪಸ್ ಬರೋಣ. ಪ್ಲೀಸ್ ಇವಾಗ ಮ್ಯಾಂಗೋ ಮಲೈ ಅಂತ ತೊಗೊಂಡೆ, 200 ರೂಪೀಸ್ ಗೈಸೋದಕ್ಕೆ 200 ರೂಪಾಯಿ. ಸೊ ನಾವು ಮಾಡೋ ತರೀಕ ನೋಡಿ ಇದಾ. Thank you. Wow.
ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇನ್ನೂ ಮ್ಯಾಂಗೋ ಸೀಸನ್ ಬಂದಿಲ್ಲ, ಅದಕ್ಕೆ ಹಣ್ಣು ಸ್ವಲ್ಪ ಹುಳಿ 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 ಇದೆ. ಯಾವಾಗ ಮ್ಯಾಂಗೋ ಸೀಸನ್? ಮಾರ್ಚ್ ಕಳಿಬೇಕಲ್ಲ, ಮಾರ್ಚ್ ಕಳೆದ್ಮೇಲೆ ಹಾಂ ಏಪ್ರಿಲ್ ಎಂಡ್ ಹಂಗೆ ಮ್ಯಾಂಗೋ ಸೀಸನ್ ಚೆನ್ನಾಗಿರುತ್ತೆ. ಸೊ ಅವಾಗ ಇನ್ನೂ ವೆರೈಟೀಸ್ ಇದೆಲ್ಲ ಸಿಗುತ್ತೆ. ಸೊ ಇವಾಗ ಲೈಕ್ ಪ್ರೆಸೆಂಟ್ಲಿ ತಿನ್ನಬೇಕು ಅಂತಂದರೆ ಇಟ್ಸ್ ನೈಸ್. ಹುಳಿ ಸ್ವಲ್ಪ, ಬಟ್ ಇಟ್ಸ್ ನೈಸ್. ಹಲೋ ಸೂರಿ, ನೆಕ್ಸ್ಟು ನಿಂಗೆ ಡೇರಿಂಗ್ ಕಾಫಿ ಮಾಡ್ಕೊಂಬ. ಇವಾಗ ಕೂತಿ ಬಂದು ಅವೆಲ್ಲ ಗೊತ್ತಿಲ್ಲ, ಈಗ ಕಾಫಿ ಮಾಡ್ಕೊಂಬ. ನಂಗೊಂದು ಸ್ಟ್ರಾಂಗ್ ಆಗಿ, ನನಗೆ ಧ್ರುವಂಗೆ ಪ್ಲಸ್ ನಿಂಗೆ 3 ಕಾಫಿ. ಓಕೆ, ಕಾಫಿ ಮಾಡಬೇಕಂತೆ. ಕಾಫಿ ಸೊ ಹಾಲ್ಗೆ ಇಟ್ಟಿದ್ದೀನಿ, ಚೆನ್ನಾಗಿ ಕುದೀಲಿ. ಸೊ ಒಂದು ಗ್ಲಾಸ್ಗೆ ಕಾಫಿ ಪುಡಿ ಹಾಕಿಡ 3 ಗ್ಲಾಸ್. ಸೊ ಈ ಗ್ಲಾಸ್ಗೆ ಕಾಫಿ ಪೌಡರ್, ಇದು ಇಲ್ಲಿದ್ದಲ್ಲ ಕಾಫಿ ಪೌಡರು, ಜೇಕಬ್ಸ್ ಅಂತ, ಇದು ಸೌತ್ ಆಫ್ರಿಕನ್ ಕಾಫಿ ಪೌಡರು. ಸೊ ಇನ್ನೂ ಸ್ವಲ್ಪ ಹಾಕೋಣ, ಬಿಕಾಸ್ ಕಹಿ ಬಂದ್ಬಿಡುತ್ತೆ. ಯೂಶಲಿ ನಾನು ಮಾಡೋ ಕಾಫಿ ಎಲ್ರಿಗೂ ಇಷ್ಟ ಆಗುತ್ತೆ, ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ. ಓಕೆ, ಸೊ ಇಲ್ಲಿ ಹಾಕೊಂಡು ಒಂದೊಂದು ಸೆಕೆಂಡೇ ಜಾಸ್ತಿ ತಿನ್ಬಾರ್ದು, ಬಟ್ ಒಂದು ಚೂರು ನಾನು ಕುಡಿಯೋದು ಇವ್ರಿಗೆ. ಸ್ವೇಸ್ ಇವಾಗ ಹಾಲನ್ನ ಎತ್ತಿ ಗ್ಲಾಸ್ಗೆ ಹಾಕೋಣ. ಸೊ ಈ ಗ್ಲಾಸಿಂದ ಇಲ್ಲಿರೋ 3 ಗ್ಲಾಸ್ಗೆ ಒಂದೊಂದು ಚೂರು ಹಾಕೋಣ. ಕರೆಕ್ಟಾಗಿ ಮಾಡಿದ್ದೆ. ಕಾಫಿ ಅಂದರೆ ಈ ಥರ ನೊರೆ ಬರಬೇಕು ನೋಡಿ. ಸಾರಿ, ಥ್ಯಾಂಕ್ ಯು ಬೇಬಿ. ನಿನ್ನ ಜಾಗನ ಇದು. ಸೊ ಇವಾಗ ನಮ್ಮಮ್ಮ ಬಾತ್ರೂಮ್ ತೊಳೆಯೋಕೆ ಬೇರೆ ಹೇಳಿದ್ದಾರೆ. ಸೊ ಲೈಟಾಗಿ ಕ್ಲೀನ್ ಮಾಡೋಣ. ಇನ್ನೆಲ್ಲ ಆಲ್ರೆಡಿ ಕ್ಲೀನ್ ಇದೆ, ಒಂದು ಸರಿ ಒರೆಸ್ಬಿಟ್ಟು. ಸೊ ಫಸ್ಟು ಹಾರ್ಪಿಕ್ ಹಾಕ್ಬೇಕು. ಇಲ್ಲಿ ಅದಕ್ಕಿಂತ ಮುಂಚೆ ಮ್ಯಾಟಲ್ಲಿ ಎತ್ತಬೇಕು. ಈ ಥರ ಕೊಡ್ತಾರೆ ನನಗೆ ಟಾಸ್ಕ್. ಸೇಮ್ ಇಷ್ಟು ಇಟ್ಸ್ ನಾಟ್ ಈಸಿ, ಬಟ್ ನಮ್ಮ ಮನೆ ಕೆಲಸ ಮಾಡೋದು ಅಷ್ಟೇ. ಅಮ್ಮ ಕೊಟ್ಟಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟರೆ ಬೇರೆಯವ್ರ ಮನೆ ತೊಳಸ್ತಾರೆ ಪಕ್ಕ. ನಾನು ನಮ್ಮನೆ ತೊಳಿತೀನಿ, ನನ್ನ ಫ್ರೆಂಡ್ಸ್ ನನಗೆ ಕೊಟ್ಟರೆ ಇದೆಲ್ಲ ಅವ್ರ ಮನೆ ಕರ್ಕೊಂಡ್ಬಿಟ್ಟು ನಮ್ಮನೆ ಬಾತ್ರೂಮ್ ತೊಳಿ ಅಂತಾರೆ. ನನಗೆ ಬಾತ್ರೂಮ್ ಎಲ್ಲ ನೀಟಾಗಿರಲ್ಲ, ಹೀಗೆ ಹೋಗಿರ್ಬಾರ್ದು. ಸೊ ಗೈಸ್, ಸಿ ಬಾತ್ರೂಮ್ ಎಷ್ಟು ಚೆನ್ನಾಗಿ ತೊಳೆದಿದ್ದಾನೆ ನನ್ನ ಮಗ ನೋಡಿ. ವೆರಿ ಗುಡ್. ಸೊ ಗೈಸ್ ಡನ್. ಸೊ ನಾನು ಹೇಳಿಲ್ವಾ ಇಷ್ಟು ಕ್ಲೀನ್ ಆಗುತ್ತೆ ಅಂತ. ಸೊ ಡನ್ ಅಂಡ್ ಡಸ್ಟೆಡ್. ಥ್ಯಾಂಕ್ ಯು ಮಗನೇ, ವೆರಿ ಗುಡ್. ನಾನು ಹೇಳೋದೆಲ್ಲ ಮಾಡ್ತಾ ಇದೀಯ ನೀನು, ವೆರಿ ಗುಡ್. ನೀನೇ ಗೆದ್ಬಿಡ್ತೀಯ. ಆಗ ಇನ್ನು ಒಂದೇ ಒಂದು ಬ್ಯಾಲೆನ್ಸ್ ಇದೆ. ನೋಡೋಣ.
ಓಕೆ ಬನ್ನಿ. ನಿಮ್ಮದು ಐಫೋನಲ್ಲಿ ಸ್ಟೋರೇಜ್ ಒಂದು ಪ್ರಾಬ್ಲಮ್. ಸ್ಟೋರೇಜು ಮತ್ತು ಬ್ಯಾಟ್ರಿ ಪರವಾಗಿಲ್ಲ 15 Pro Max ಅಲ್ಲಿ, ಬಟ್ ಸ್ಟೋರೇಜು ಬೇಗ ಫುಲ್ ಆಗಿಬಿಡುತ್ತೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಲೇಬೇಕು ನಾನು, ಆ ಥರ ಆಗಿಬಿಡಿದೆ. ಬಟ್ ಇವಾಗ ಏನು ಇದು ಸಿಕ್ಕಿರೋದ್ರಿಂದ ಮ್ಯಾಕ್ಬುಕ್ ಪ್ರೋ, ಸೊ ಆ ಮ್ಯಾಕ್ಬುಕ್ ಪ್ರೋಗೆಲ್ಲ ಶಿಫ್ಟ್ ಮಾಡ್ಕೋಬೋದು. ಸೊ ಬನ್ನಿ ಬೇಗ ಬಂದು ಅಲ್ಲಿಗೆ ಹೋಗಿ ಬಂದು ಎಡಿಟ್ ಮಾಡಿ. ನಾಳೆ ವಿಡಿಯೋ ಬರುತ್ತೆ ಸೇಯಿಂಗ್ ಎಸ್ ಟು ಮೈ ಮಮ್ಮಿ. ನಮ್ಮ ಸೇಯಿಂಗ್ ಎಸ್ ಟು ನಮ್ಮಮ್ಮ. ಸೊ ಓಕೆ, ಇದೇ ಥರ ಮುಂದೆ ವಿಡಿಯೋಸ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಜಾಸ್ತಿ ವ್ಯೂಸ್ ಬರಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಿ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಮಗನಿಗೆ ಸಪೋರ್ಟ್ ಮಾಡಿ, ಅವ್ನು ಬೆಳೆಯಕ್ಕೆ ಬಿಡಿ, ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಿ. ಎಲ್ಲರೂ ಕರ್ನಾಟಕದ ಜನ ಎಲ್ಲ ಎಲ್ಲಿ ವರ್ಲ್ಡಲ್ಲೆಲ್ಲ ನೋಡ್ತಿರ್ತೀರ, ಎಲ್ಲರೂ ಆಶೀರ್ವಾದ ಮಾಡಿ, ಅಷ್ಟೇ ನಾನು ಬೇಕು. ಸೊ ಓಕೆ ಬನ್ನಿ ಹೋಗೋಣ. ಸೊ ಅಲ್ಲಿ ಹೆಂಗಿರುತ್ತೆ, ಏನೇನು ಮಾಡ್ತಾರೆ, ಏನೇನು ತಿಂತಾರೆ ತೊಗೊತಾರೆ ನೋಡೋಣ. ಸ್ಪೆಷಲ್ ಫಿಶ್ ಮೀಲ್ಸಲ್ಲಿ 4 ಪೀಸ್ ಫಿಶ್ ಕಬಾಬು, 1 ಪೀಸ್ ಫಿಶ್ ರವಾ ಫ್ರೈ, 1 ಪೀಸ್ ಆಯಿಲ್ ಫ್ರೈ, 1 ಪೀಸ್ ಫಿಶ್ ಕರಿ, ನೀರು ದೋಸೆ, ಮುದ್ದೆ, ಚಪಾತಿ, ರಸಮು, ರೈಸ್ ಅನ್ಲಿಮಿಟೆಡು. ಸ್ಪೆಷಲ್ ಫಿಶ್ ಮೀಲ್ಸ್ ಒಂದೆರಡು ಸಾಕು, ಇಬ್ರು ತಿನ್ನೋದು. ಕಬಾಬ್ ಹೇಳ್ತೀನಿ ಹಾಫ್ ಪೀಸ್ ಬಾಳೆ ಎಲೆ ಹಾಕ್ಯಾರೆ. ನೀರು ಹಾಕೊಂಡು ಚಿಕ್ಕ 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 ಹಾಕ್ಕೋಬೇಕು. ಇಲ್ಲಿ ಫಸ್ಟೇ ಕಬಾಬ್ ಬಂದ್ಬಿಟ್ಟು ಅಲ್ಲ ಕರಿ ಲೀವ್ಸ್, ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್, ಇದ್ರಲ್ಲಿ ಬೆಳ್ಳುಳ್ಳಿ ತೆಗೆದು ಸೂರ್ಯಂದು ಬೆಳ್ಳುಳ್ಳಿ ಕಬಾಬ್ ಅಂತ ಗೈಸ್. ಗೈಸ್ ವಿಡಿಯೋ ಮಾಡೋಕೆ ಹೋಗ್ಬಿಟ್ಟಿಲ್ಲ ಗೈಸ್, ಅಷ್ಟು ಬೇಗ ಹಾಕೊಂಡು ಅವ್ರು ಇವಾಗ ಬಾರಿಸ್ಬೇಕಷ್ಟೇ. ಬಾರ್ಸಕ್ಕೆ ಬಂದಿದ್ದೀವಿ, ಬಾರ್ಸೋಣ. ತಿನ್ನಾಯ್ತು. ಗೈಸ್ ಇದು ಫಿಶ್ ಕಬಾಬು ಏನೋ ಇತ್ತು ಮಮ್ಮಿ. ನೀನು ತಿನ್ನು. ಎಲ್ಲ ನಿಂಗೇನೆ. ಮಟನ್ ಚಿಕನ್ಗಿಂತ ಫಿಶ್ ಇಷ್ಟ. ಫಿಶ್ ಐಟಮ್ಸ್, ಕ್ರ್ಯಾಬ್, ಪ್ರಾನ್ಸ್ ಇದೆಲ್ಲ ತುಂಬ ಇಷ್ಟ. ಆಚೆ ಎಲ್ಲ ಬಂದಾಗ ಮೈಕ್ ತಗೊಂಬೇಕು ಗೈಸ್, ಒಂದು ಸಣ್ಣ ಸಣ್ಣದೇನೋ ಕೊಟ್ಟಿದ್ದಾರೆ ಮಮ್ಮಿ. ನೀರು ದೋಸೆ ಕಮ್ಮಿ ಇದೆ ಯಾವ್ದ್ರಲ್ಲಿ ಸಾರಲ್ಲಿ. ಯಾವ್ದ್ರಲ್ಲಿ ಏನಿದೆ, ಏನು ಕಮ್ಮಿ ಇದೆ? ಹುಳಿ, ನಿಂಬೆ ಹಣ್ಣು ಹುಳಿ ಕಮ್ಮಿ, ಇಲ್ಗಿಂಡು. ಥ್ಯಾಂಕ್ ಯು ಸೂರ್ಯ, ಚೆನ್ನಾಗಿದೆಯಾ? ನನ್ನ ಡೇರಿಂಗ್ನ ನೀನು ಒಪ್ಕೊಂಡು ಖುಷಿಯಾಗಿ ಮಾಡಿದೀಯಾ. ಥ್ಯಾಂಕ್ ಯು ವೆರಿ ಮಚ್. ಖುಷಿನಾ ನೀನು? ತುಂಬ ಖುಷಿ ಆಯ್ತು ನನಗೆ. ಪ್ರತಿ ಒಂದು ಕೆಲಸ ಆಗಲಿ ಎಲ್ಲ ನೀಟಾಗಿ ಮಾಡಿದೆ. ಅದು ಮಧ್ಯಾಹ್ನ ಊಟ ಸಿಗಲಿಲ್ಲ ಅಂತ ಪುನಃ ರಾತ್ರಿ ಅಷ್ಟು ದೂರದಿಂದ ಕರ್ಕೊಂಡ್ಬಂದಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ಬೇಬಿ. ಸೊ ಗೈಸ್ ಎಲ್ಲ ತಂದ್ಕೊಟ್ಟಿದ್ದಾರೆ, ಇದನ್ನ ತಣ್ಣಗೆ ಮಾಡೋದು ಬಿಡ, ತಿನ್ಬಿಟ್ಟು ಮಾಡೋಣ ಬನ್ನಿ. ಪ್ರಾನ್ಸ್ ಗೀರೋಶ್ ಗೈಸ್ ಇದು. ಖುಷಿ ಹ್ಯಾಪಿ ಹೊಟ್ಟೆ ತುಂಬ ತಿಂದ. ಫುಲ್ಲಪ್ಪ ನನಗೆ. ಸೊ ಗೈಸ್ ಕಂಪ್ಲೀಟಾಗಿ ತಿಂದು ಮುಗಿಸಿದ್ವಿ. ಸೊ 790 ಆಗಿದೆ ಬಿಲ್ಲು. ಸೊ ಇದನ್ನ ಕೊಟ್ಟು ಹೊಡೆದ ಎಲ್ಲ ಚೆನ್ನಾಗಿತ್ತು. ಸೊ ಗೈಸ್ ಮುಗೀತಾ ಮಮ್ಮಿ? ಬೇರೆ ಏನಾದ್ರು ಹೇಳ್ತೀಯಾ? ಇಲ್ಲಪ್ಪ, ನೀನು ಮಲ್ಕೊ ಆಯ್ತು, ಸಾಕು, ಟಯರ್ಡ್ ಆಗಿದೆಯಾ. ಸೊ ಗೈಸ್ ಸೇಯಿಂಗ್ ಎಸ್ ಟು ಮಾಮ್ ಒಂದು ರೇಂಜಿಗೆ ಮಾಡಿದ್ದೀವಿ ಅಂತ ಅನ್ಕೊಂತೀನಿ. ಚೆನ್ನಾಗಿ ಮಾಡಿದ್ಯಪ್ಪ, ನಾನು ಹೇಳಿದ್ದೆಲ್ಲ ಮಾಡಿದ್ಯಾ. ಬೇರೆ ಥರ ಏನೋ ಐಡಿಯಾ ಬಂತು ಅಂತಂದರೆ ಸೇಯಿಂಗ್ ಎಸ್ ಟು ಮಾಮ್ ಪಾರ್ಟ್ 2 ಮಾಡ್ತೀನಿ. ಓಕೆ, ಬೇಗ ಅಂದರೆ ಬೇಗ ಬೇರೆ ಬೇರೆ ಥರದ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಸೇಯಿಂಗ್ ಎಸ್ ಟು ವರುಣ್ ಮಾಡಬೇಕು, ಸೇಯಿಂಗ್ ಎಸ್ ಟು ಮೈ ಬ್ರದರ್ಸ್ ಮಾಡಬೇಕು, ಮ್ಯಾಕ್ಸಿನ ಆಚೆ ಕರ್ಕೊಂಡು ಹೋಗಬೇಕು. ಸೊ ಇದೆಲ್ಲ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪು ಮಾಡಿದ್ರೆ ಸಾರಿ, ನಾನು ತಪ್ಪಾಗಿ ಮಾತಾಡ್ತೀರಾ ಸಾರಿ. ಹಂಗೆ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸೂರ್ಯಗೌಡ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಬಾಯ್ ಬಾಯ್, ಜಯ ಆಂಜನೇಯ. ಆಯ್ತು ಹೋಗ್ರಲ್ಲ. ಸರಿ ಕಾರಣ ಬರ್ತೀನಿ.